ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆದರೆ ಈಗ ಪ್ರಪಂಚದಲ್ಲಿ ನಡೀತಿರೋ ವಿಚಿತ್ರಗಳನ್ನು ನೋಡಿದರೆ ನಿಜಕ್ಕೂ ಏನು ಒಳ್ಳೆಯದು ಏನು ಕೆಟ್ಟದು ಅನ್ನೋದು ಅರ್ಥವಾಗದ ಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಅಮೆರಿಕಾದಿಂದ ಬಂದ ಸುದ್ದಿ ನೋಡಿದರೆ ನಿಜಕ್ಕೂ ಮೈಂಡ್ ಬ್ಲಾಕ್ ಆಗಿ ಹೋಗುತ್ತದೆ. ಮಹಾನ್ ರಾಷ್ಟ್ರ ಅಂತ ಕರೆಯಲ್ಪಡುವ ಅಮೆರಿಕ ನಮ್ಮ ಭಾರತ ದೇಶದ ಬಗ್ಗೆ ಮಾಡಿದ ಕಾಮೆಂಟ್ಗಳು ಈಗ ಪ್ರಪಂಚವನ್ನೇ ಒಂದು ಶೇಕ್ ಕೊಟ್ಟು ತೊಳಲಾಡಿಸುತ್ತಿವೆ. ಇದು ಯಾವುದೋ ಸಣ್ಣ ವಿಷಯವಲ್ಲ, ಸಾಮಾನ್ಯ ಸ್ಟೇಟ್ಮೆಂಟ್ಗಿಂತ ಹೆಚ್ಚಲ್ಲ. ಇದು ನೇರವಾಗಿ ನಮ್ಮ ಭಾರತಕ್ಕೆ ಕೊಟ್ಟ ಸೀರಿಯಸ್ ವಾರ್ನಿಂಗ್. ಯಾವ ಗವರ್ನಮೆಂಟ್ಗೂ ಸರಿ ವಣುಕು ಹುಟ್ಟಿಸುವ ರೇಂಜ್ ನಲ್ಲಿರೋ ಮಾತು ಅದು. ಜಾಗ್ರತೆಯಿಂದ ಗಮನಿಸಿದರೆ ಒಂದು ಸೂಪರ್ ಪವರ್ ಮಾತ್ರ ಕೊಡಬಲ್ಲಷ್ಟು ರೇಂಜ್ ಇರೋ ಥ್ರೆಟ್ ಇದು. ಟ್ರಂಪ್ ಮಾಮನ ಬಾಯಿಂದ ಬಂದ ಆ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಾವಾನಲದಂತೆ ಹರಡುತ್ತಿದೆ. ಅಸಲು ಟ್ರಂಪ್ ಭಾರತದ ಬಗ್ಗೆ ಹಾಗೇಕೆ ಮಾತನಾಡಿದರು? ಅಮೆರಿಕ ತರಹದ ದೇಶ ನಮ್ಮ ಬಗ್ಗೆ ಹೀಗೆ ಮಾತನಾಡೋದರ ಹಿಂದಿರೋ ಅಸಲಿ ಸೀಕ್ರೆಟ್ ಏನು ಅಂತ ಪ್ರತಿಯೊಬ್ಬರೂ ಚರ್ಚೆ ಮಾಡಿಕೊಳ್ಳುತ್ತಿದ್ದಾರೆ. ಆ ಡೀಟೇಲ್ಗಳು ಏನು ಅಂತ ಇವತ್ತು ನಮ್ಮ ವಿಡಿಯೋದಲ್ಲಿ ಹೇಳಿಕೊಳ್ಳೋಣ. ಅದಕ್ಕಿಂತ ಮುಂದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರೆಯಬೇಡಿ. ಭಾರತ ಈಗ ಹಳೇ ಭಾರತವಲ್ಲ ಅಂತ, ಮಲಗಿದ್ದ ಸಿಂಹ ಮೇಲೆದ್ದಿದೆ ಅಂತ, ಅದು ಈಗ ಬೇಟೆ ಶುರು ಮಾಡಿದೆ ಅಂತ ಪ್ರಪಂಚಕ್ಕೆಲ್ಲ ತಿಳಿಯುತ್ತಿದೆ. ಕಾಯೋ ನಾಯಿ ಕಚ್ಚಲ್ಲ ಅಂತ ಹಿರಿಯರು ಹೇಳ್ತಾರೆ. ಅಮೆರಿಕಾದ ಅರಚಾಟಗಳು ಕೂಡ ಹಾಗೇ ಇರಬಹುದಾ ಅಥವಾ ನಿಜಕ್ಕೂ ಏನಾದರೂ ಮಾಡ್ತಾರಾ ಅನ್ನೋದು ನಾವು ನೋಡಬೇಕು. ಅಸಲು ಮ್ಯಾಟರ್ ಏನೆಂದರೆ ಭಾರತ ತನ್ನ ಮಾತು ಕೇಳದಿದ್ದರೆ, ತಾನು ಹೇಳಿದಂತೆ ನಡೆದುಕೊಳ್ಳದಿದ್ದರೆ ಕೇವಲ 7 ದಿನಗಳಲ್ಲಿ ಭಾರತವನ್ನು ಫಿನಿಶ್ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದರಂತೆ. ಇದು ಕೇಳೋಕೆ ಸ್ವಲ್ಪ ಓವರ್ ಆಗಿ ಹುಚ್ಚುತನದಂತೆ ಅಥವಾ ಕೋಪದಲ್ಲಿ ಹೇಳಿಬಿಟ್ಟ ಜೋಕ್ನಂತೆ ಅನಿಸಬಹುದು. ಆದರೆ ಬಾಸು, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಏನೂ ಜೋಕ್ ಅಲ್ಲ. ಅಲ್ಲಿ ಪ್ರತಿ ಪದದ ಹಿಂದೆ ಒಂದು ದೊಡ್ಡ ಅರ್ಥ ಇರುತ್ತದೆ. ಪ್ರತಿ ಸ್ಟೇಟ್ಮೆಂಟ್ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇರುತ್ತದೆ. ಅಸಲು ಅಮೆರಿಕಕ್ಕೆ ಯಾಕೆ ಅಷ್ಟು ಇನ್ಸೆಕ್ಯೂರಿಟಿ? ಪ್ರಪಂಚದಲ್ಲಿ ತಾನೇ ನಂಬರ್ 1 ಅಂತ ಹೇಳಿಕೊಳ್ಳುವ ಅಮೆರಿಕಾವನ್ನು ಗಿಲಗಿಲಗಿಸುವಂತೆ ಭಾರತ ಏನೂ ಆಕ್ಷನ್ಗಳನ್ನು ತೆಗೆದುಕೊಂಡಿದೆ. ಇಲ್ಲಿ ಅಸಲು ಕಥ ಬಂದೂಕುಗಳ ಬಗ್ಗೆಯೋ, ಯುದ್ಧ ವಿಮಾನಗಳ ಬಗ್ಗೆಯೋ, ಅಣುಬಾಂಬುಗಳ ಬಗ್ಗೆಯೋ ಅಲ್ಲ. ಇದು ಕಂಪ್ಲೀಟ್ ಆಗಿ ಒಂದು ಟ್ರೇಡ್ ವಾರ್. ಇನ್ನೂ ಹೇಳಬೇಕೆಂದರೆ ಡಾಲರ್ ವಾರ್. ಈ ಹೊಸ ರೀತಿಯ ಯುದ್ಧದಲ್ಲಿ ಭಾರತ ಈಗ ಯಾರಿಗೂ ಹೆದರದ ಒಂದು ಸ್ಟ್ರಾಂಗ್ ಪ್ಲೇಯರ್ ಆಗಿ ಬದಲಾಗಿದೆ. ಅದಕ್ಕೆ ಅಮೆರಿಕಕ್ಕೆ ಏನು ಮಾಡಬೇಕೆಂದು ತಿಳಿಯದೆ ತಲೆ ಹಿಡಿದುಕೊಳ್ಳುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ಭಾರತ ತೆಗೆದುಕೊಂಡ ಡಿಸಿಷನ್ಗಳನ್ನು ನೋಡಿ ಪ್ರಪಂಚ ಸೈಲೆಂಟ್ ಆಗಿ ಗಮನಿಸುತ್ತಿದೆ. ಭಾರತ ಹೀಗೆ ಧೈರ್ಯವಾಗಿ ಹೇಗೆ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತಿದೆ ಅಂತ ಎಲ್ಲರೂ ಆಶ್ಚರ್ಯಪಡುತ್ತಿದ್ದಾರೆ. ನಾವು ರಷ್ಯಾದಿಂದ ಚೀಪ್ ರೇಟ್ನಲ್ಲಿ ಆಯಿಲ್ ಕೊಳ್ಳುತ್ತಲೇ ಇದ್ದೇವೆ. ಅಮೆರಿಕ ಎಷ್ಟು ಆಂಕ್ಷೆಗಳನ್ನು ಹಾಕಿದರೂ ನಾವು ಕೇರ್ ಮಾಡಲಿಲ್ಲ. ಪೈಗಾ ಬ್ರಿಕ್ಸ್ ಗ್ರೂಪ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡಿದ್ದೇವೆ. ಡಾಲರ್ ಅನ್ನು ಪಕ್ಕಕ್ಕೆ ಇಟ್ಟು ಹೊಸ ಮಾರ್ಗಗಳಲ್ಲಿ ಬಿಸಿನೆಸ್ ಮಾಡುತ್ತಿದ್ದೇವೆ. ಯುಹಿ ಜೊತೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ. ಈಗ ಏಷ್ಯಾದಲ್ಲಿ ಚೈನಾ ಅಮೆರಿಕ ಕಂಟ್ರೋಲ್ ಇಲ್ಲದ ಒಂದು ಹೊಸ ಸಪ್ಲೈ ಚೈನ್ ಅನ್ನು ಕ್ರಿಯೇಟ್ ಮಾಡುತ್ತಿದ್ದೇವೆ ಅಂತ ಪ್ರಕಟಿಸಿದ್ದೇವೆ. ಟ್ರಂಪ್ಗೆ ಮಂಡಿಯೋಕೆ ಮೇನ್ ರೀಜನ್ ಇದೆ. ನರಿಯ ಚಾತುರ್ಯ ಸಿಂಹನ ಬಳಿ ಕೆಲಸ ಮಾಡಲ್ಲ ಅನ್ನೋ ಹಾಗೆ ಅಮೆರಿಕದ ಚಾತುರ್ಯಗಳು ಭಾರತದ ಬಳಿ ಕೆಲಸ ಮಾಡ್ತಿಲ್ಲ. ಟ್ರಂಪ್ಗೆ ಇರೋ ಒಂದೇ ಒಂದು ಪ್ರಾಬ್ಲಮ್ ಏನೆಂದರೆ ಅಮೆರಿಕ ಯಾವಾಗಲೂ ವರ್ಲ್ಡ್ನಲ್ಲಿ ಬಾಸ್ ಆಗಿರಬೇಕು. ಆದರೆ ಈಗ ಆ ಸ್ಥಾನಕ್ಕೆ ಇನ್ನೊಬ್ಬರು ಬರುತ್ತಿದ್ದಾರೆ. ಅದು ಚೈನಾ ಅಲ್ಲ, ನಮ್ಮ ಭಾರತ. ಭಾರತ ಈಗ ಯಾರೂ ತುಳಿಯಲಾರದ ಸ್ಥಾಯಿಗೆ ಬೆಳೆದಿದೆ. ನಾವು ರಷ್ಯಾದೊಂದಿಗೆ ಕ್ಲೋಸ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡುತ್ತೇವೆ. ಅದೇ ಸಮಯದಲ್ಲಿ ಅಮೆರಿಕದೊಂದಿಗೂ ಬಿಸಿನೆಸ್ ಮಾಡುತ್ತೇವೆ. ಚೈನಾ ಹಾಕೋ ಪ್ರತಿ ಪ್ಲಾನ್ ಅನ್ನು ಅಡ್ಡಿ ಹಾಕುತ್ತೇವೆ. ಅಗತ್ಯವಿದ್ದರೆ ವೆಸ್ಟರ್ನ್ ಕಂಟ್ರಿಗಳಿಗೂ ಮುಖದ ಮೇಲೆ ಆನ್ಸರ್ ಕೊಡುತ್ತೇವೆ. ನಮ್ಮ ಫಾರಿನ್ ಮಿನಿಸ್ಟರ್ ಜಯಶಂಕರ್ ಗಾರಿ ಸ್ಪೀಚ್ಗಳನ್ನು ಕೇಳಿದರೆಯೇ ಅವರಿಗೆ ಅರ್ಧ ಕ್ಯೂಸ್ಗಳು ಹಾರಿ ಹೋಗುತ್ತಿವೆ. ಇದು ಟ್ರಂಪ್ ಮೈಂಡ್ ಸೆಟ್ಗೆ ಅಸಲು ಸೆಟ್ ಆಗ್ತಿಲ್ಲ. ಭಾರತ ಹೀಗೆ ರಷ್ಯಾಕ್ಕೆ ಸಪೋರ್ಟ್ ಮಾಡುತ್ತಾ ಬ್ರಿಕ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುತ್ತಾ ಡಾಲರ್ ಸ್ಥಾನದಲ್ಲಿ ಹೊಸ ಕರೆನ್ಸಿ ಸಿಸ್ಟಮ್ ಅನ್ನು ಎನ್ಕರೇಜ್ ಮಾಡಿದರೆ ಅಮೆರಿಕದ ಪವರ್ ಮೊತ್ತ ಗಾಳಿಯಲ್ಲಿ ಕರಗಿ ಹೋಗುತ್ತದೆ. ಟ್ರಂಪ್ ಪಾಲಿಟಿಕ್ಸ್ ಯಾವಾಗಲೂ ಒಂದೇ ಲೈನ್ ನಲ್ಲಿರುತ್ತದೆ. ಅಮೆರಿಕ ಕರ್ಸ್ಟ್, ಮಿಕ್ಕವರೆಲ್ಲ ನನ್ನ ಹಿಂದೆಯೇ ಇರಬೇಕು.
ಅದಕ್ಕೆ ಭಾರತ ತಮ್ಮೊಂದಿಗೆ ಈಕ್ವಲ್ ಆಗಿ ಬೆಳೆಯೋದನ್ನು ಆಯನ ತಡೆದುಕೊಳ್ಳಲಾರದೇ ಇದ್ದಾರೆ. ನಮ್ಮ ಪವರ್ ಎಷ್ಟು ಹೆಚ್ಚುತ್ತದೋ ಆಯನ ಟ್ರಸ್ಟ್ರೇಷನ್ ಅಷ್ಟೂ ಹೆಚ್ಚುತ್ತದೆ. ಅದೇ ಈಗ ಭಯವಾಗಿ ಬದಲಾಗಿದೆ. ಅಸಲು ಡಾಲರ್ ಯಾಕೆ ಅಷ್ಟು ಪವರ್ ಫುಲ್ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಸಿಂಪಲ್ ಆಗಿ ಹೇಳಬೇಕೆಂದರೆ, ಪ್ರಪಂಚದಲ್ಲಿ ಎಲ್ಲಿಯೂ ಆಯಿಲ್ ಕೊಳ್ಳಬೇಕೆಂದರೂ ಡಾಲರ್ಗಳಲ್ಲೇ ಕೊಳ್ಳಬೇಕು. ದೇಶಗಳೆಲ್ಲ ತಮ್ಮ ಸೇವಿಂಗ್ಗಳನ್ನು ಡಾಲರ್ಗಳಲ್ಲೇ ಇಟ್ಟುಕೊಳ್ಳುತ್ತವೆ. ಈಗ ಈ ಸಿಸ್ಟಮ್ ಗನುಕ ಕದಲಿದರೆ ಅಮೆರಿಕಾದ ಎಕಾನಮಿ ಕುಸಿದು ಬಿಡುತ್ತದೆ, ಅವರ ಪೆತ್ತನಂ ಹೋಗುತ್ತದೆ. ಇಲ್ಲಿಯೇ ಕಥೆಯಲ್ಲಿ ಟ್ವಿಸ್ಟ್ ಶುರುವಾಗಿದೆ. ಭಾರತ ರಷ್ಯಾ ಡಾಲರ್ ಬದಲು ನಮ್ಮ ರೂಪಾಯಿ ದಿರ್ಹಾಂಗಳನ್ನು ಬಳಸೋದು ಸ್ಟಾರ್ಟ್ ಮಾಡಿದಾಗಲೇ ಅಮೆರಿಕಾದ ಹೃದಯದಲ್ಲಿ ರೈಲುಗಳು ಒಡತೊಡಗಿವೆ. ಏಷ್ಯಾ ಗನುಕ ಡಾಲರ್ ನಿಂದ ದೂರವಾದರೆ ಅಮೆರಿಕಾದ ಆಟ ಮುಗಿದು ಹೋಗುತ್ತದೆ ಅಂತ ಟ್ರಂಪ್ ಆಲ್ರೆಡಿ ತನ್ನ ಟೀಮ್ಗೆ ವಾರ್ನಿಂಗ್ ಕೊಟ್ಟಿದ್ದರಂತೆ. ಪುನಿನ ನೋಡಿ ನರಿವಾತ ಹಾಕಿಕೊಂಡಂತೆ ಬೇರೆ ದೇಶಗಳು ಅಮೆರಿಕಾವನ್ನು ಕಾಪಿ ಕೊಡೋಕೆ ಟ್ರೈ ಮಾಡಬಹುದು, ಆದರೆ ಭಾರತ ಮಾತ್ರ ತನ್ನ ಸ್ವಂತ ರೂಟ್ನಲ್ಲಿ ಹೋಗುತ್ತದೆ. ಆದರೆ ಭಾರತ ಅಲ್ಲಿಗೆ ನಿಲ್ಲಲಿಲ್ಲ. ಬ್ರಿಕ್ಸ್ ಕೂಟದಲ್ಲಿ ಹೊಸ ದೇಶಗಳನ್ನು ಸೇರಿಸಿಕೊಂಡಿದೆ. ಇದರಿಂದ ಬ್ರಿಕ್ಸ್ ದೇಶಗಳ ಜಿಡಿಪಿ ಮೊತ್ತವನ್ನು ಕೂಡಿಸಿದರೆ ಅಮೆರಿಕಾದ ಜಿಡಿಪಿಯನ್ನು ದಾಟಿಬಿಟ್ಟಿದೆ. ಇದು ಗ್ಲೋಬಲ್ ಪವರ್ ಬ್ಯಾಲೆನ್ಸ್ನಲ್ಲಿ ಬಂದ ಅತಿ ದೊಡ್ಡ ಬದಲಾವಣೆ. ಈಗ ಅಸಲೇನ ಶಾಕ್ ಏನೆಂದರೆ, ಭಾರತ ಮತ್ತು ರಷ್ಯಾ ಕಲಿಸಿ ಡಾಲರ್ ಅಗತ್ಯವಿಲ್ಲದ ಒಂದು ಹೊಸ ಪೇಮೆಂಟ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡುತ್ತಿವೆ ಅಂತ ನ್ಯೂಸ್ ಹೊರಬಂದಿದೆ. ಇಲ್ಲಿಯೇ ಟ್ರಂಪ್ಗೆ ಕೋಪ ನಸಾಕ ಅಂತಿದೆ. ಅಮೆರಿಕ ಭಯಪಡೋದು ಇದಕ್ಕೆ. ಅವರ ಕರೆನ್ಸಿ ವ್ಯಾಲ್ಯೂ ಕುಸಿದರೆ ಅವರ ದೇಶದಲ್ಲಿ ದರಗಳು ಆಕಾಶವನ್ನು ಮುಟ್ಟುತ್ತವೆ. ಇಲ್ಲಿಯವರೆಗೆ ಪ್ರಿಂಟ್ ಮಾಡಿದ ಡಾಲರ್ ನೋಟುಗಳೆಲ್ಲ ಚಿತ್ತು ಕಾಗದಗಳಾಗಿ ಹೋಗುತ್ತವೆ. ಅದಕ್ಕೆ ಅವರು ಹೀಗೆ ರಿಯಾಕ್ಟ್ ಆಗುತ್ತಿದ್ದಾರೆ. ನಿಜಕ್ಕೂ ಅಮೆರಿಕ ನಮಗೆ ಸೈಲೆಂಟ್ ಆಗಿ ಹಲವು ಸಲ ಮೆಸೇಜ್ ಕಳುಹಿಸಿದೆ. ರಷ್ಯಾದಿಂದ ಆಯಿಲ್ ಕೊಳ್ಳೋದು ಕಡಿಮೆ ಮಾಡಿ, ಬ್ರಿಕ್ಸ್ ಅನ್ನು ಹೆಚ್ಚು ಬೆಳೆಸಬೇಡಿ, ಡಾಲರ್ಗೆ ವಿರೋಧವಾಗಿ ಸಿಸ್ಟಮ್ ತರಬೇಡಿ, ನಮ್ಮ ಸಪ್ಲೈ ಚೈನ್ನಲ್ಲೇ ಇರಿ ಅಂತ. ಆದರೆ ಭಾರತ ಆ ವಾರ್ನಿಂಗ್ಗಳನ್ನು ಲೈಟ್ ತೆಗೆದುಕೊಂಡಿದೆ. ನಮ್ಮ ಗವರ್ನಮೆಂಟ್ ಅಮೆರಿಕಕ್ಕೆ ಚಾಲಾ ಕ್ಲಿಯರ್ ಆಗಿ ಕೂಲ್ ಆಗಿ ಆನ್ಸರ್ ಕೊಟ್ಟಿದೆ. ನಮ್ಮ ಎಕಾನಮಿ ಬಗ್ಗೆ, ನಮ್ಮ ಪ್ರಜೆಗಳ ಬಗ್ಗೆ ನಮ್ಮ ನಿರ್ಣಯಗಳನ್ನು ನಾವೇ ತೆಗೆದುಕೊಳ್ಳುತ್ತೇವೆ. ಅಂದರೆ ಚಾಲಾ ಮರ್ಯಾದೆಯಾಗಿ ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ಅಂತ ಹೇಳಿಬಿಟ್ಟರು ಅನ್ನೋದು. ಇದು ಅಮೆರಿಕಕ್ಕೆ ಒಂದು ದೊಡ್ಡ ಇನ್ಸಲ್ಟ್ ನಂತೆ ಅನಿಸಿಬಿಟ್ಟಿದೆ. ಅವರ ಈಗೋ ಹರ್ಟ್ ಆಯ್ತು. ಅದಕ್ಕೆ ಅಮೆರಿಕ ತನ್ನ ಬಳಿ ಇರೋ ಬ್ರಹ್ಮಾಸ್ತ್ರದಂತಹ ಆಯುಧವನ್ನು ಹೊರತೆಗೆದಿದೆ. ಅದೇ ಟ್ಯಾರಿಫ್ಗಳು. ಯಾವ ದೇಶದ ಬೆನ್ನು ಮುರಿಯಬೇಕೆಂದರೂ ಅಮೆರಿಕ ಬಳಸೋ ಈಜಿ ಟೆಕ್ನಿಕ್ ಇದೆ. ಆ ದೇಶದಿಂದ ಬರುವ ಪ್ರಾಡಕ್ಟ್ಗಳ ಮೇಲೆ ಭಾರಿ ಟ್ಯಾಕ್ಸ್ ಹಾಕೋದು. ಟ್ರಂಪ್ ಏನೂ ಹೇಳಿದರಂತೆ, ನಾನು ಹೇಳಿದಂತೆ ಭಾರತ ಮಾಡದಿದ್ದರೆ ಭಾರತದಿಂದ ಬರುವ ಪ್ರತಿ ವಸ್ತುವಿನ ಮೇಲೆ 50% ನಿಂದ 100% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರಂತೆ. ಒಮ್ಮೆ ಯೋಚಿಸಿ ನೋಡಿ, ಇದು ಮಾಮೂಲು ವಿಷಯವಲ್ಲ. ನಾವು ಪ್ರತಿ ವರ್ಷ ಅಮೆರಿಕಕ್ಕೆ ಸುಮಾರು $80 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೇವೆ. 100% ಟ್ಯಾಕ್ಸ್ ಹಾಕಿದರೆ ನಮ್ಮ ಫಾರ್ಮಾ, ಸ್ಟೀಲ್, ಟೆಕ್ಸ್ಟೈಲ್ ಇಂತಹ ಅರ್ಧ ಎಗುಮತಿಗಳು ದೆಬ್ಬ ತಿನ್ನುತ್ತವೆ. ನಮ್ಮಲ್ಲಿ ತಯಾರಾಗುವ ಸಾಫ್ಟ್ವೇರ್ ಸರ್ವಿಸ್ಗಳ ಮೇಲೂ ಎಫೆಕ್ಟ್ ಬೀಳಬಹುದು. ಆದರೂ ಮೋದಿ ಗವರ್ನಮೆಂಟ್ ಹಿಂದೆ ಸರಿದಿಲ್ಲ, ಸರಿಯೋದೇ ಇಲ್ಲ ಅಂತ ಬಿಹೇವ್ ಮಾಡುತ್ತಿದೆ. ಇಲ್ಲಿ ಗೊಂದಲ ಕ್ಲಿಯರ್ ಆಗಿ ಕಾಣುತ್ತದೆ. ಟ್ರಂಪ್ ಬಿಹೇವಿಯರ್ ಏನೋ ನಾನು ಹೇಳಿದ್ದು ಮಾಡಿ ಅಥವಾ ನಿಮ್ಮನ್ನು ಕಾಲ್ಚಿ ಹಾಕ್ತೀನಿ, ನಿಮ್ಮನ್ನು ನಾಶ ಮಾಡ್ತೀನಿ ಅಂತಿದೆ. ಭಾರತದ ಪಾಲಿಸಿ ಏನೋ ಎಲ್ಲರೊಂದಿಗೆ ಸ್ನೇಹವೇ, ಆದರೆ ನಿರ್ಣಯಗಳು ಮಾತ್ರ ನಮ್ಮ ಇಷ್ಟ, ನಮಗೆ ನಚ್ಚಿದಂತೆಯೇ ಮಾಡುತ್ತೇವೆ ಅಂತಿದೆ. ಈ ಗೊಂದಲ ಚಿಲಿಕಿ ಗಾಳಿವಾನವಾಗಿ ಬದಲಾಗಿದೆ. ವಾತಾವರಣ ಎಷ್ಟು ಬಿಸಿಯಾಗಿದೆ ಅಂದರೆ, ಒಬ್ಬ ಜರ್ನಲಿಸ್ಟ್ ಭಾರತ ನಿಮ್ಮ ಮಾತು ಕೇಳದಿದ್ದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿದಾಗ ಟ್ರಂಪ್ ಹೇಳಿದ ಡೈಲಾಗ್ ಈಗ ವರ್ಲ್ಡ್ ಹೆಡ್ ಲೈನ್ ಆಗಿದೆ. ಅಂತಾರಾಷ್ಟ್ರೀಯ ಪಾಲಿಟಿಕ್ಸ್ ಅನ್ನು ಶೇಕ್ ಮಾಡಿದ ಆ ಸ್ಟೇಟ್ಮೆಂಟ್ ಎಲ್ಲಾ ದೇಶಗಳನ್ನು ಅಲರ್ಟ್ ಮಾಡಿದೆ. ಭಾರತ ದೇಶ ಅಮೆರಿಕ ಮಾತು ಕೇಳದಿದ್ದರೆ ನಾನು ಅದನ್ನು 7 ದಿನಗಳಲ್ಲಿ ಫಿನಿಶ್ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದರು. ಈಗ ಎಲ್ಲರಿಗೂ ಒಂದೇ ಡೌಟ್, ಭಾರತದಂತಹ ದೊಡ್ಡ ದೇಶವನ್ನು ನಿಜಕ್ಕೂ 7 ದಿನಗಳಲ್ಲಿ ನಾಶ ಮಾಡೋದು ಸಾಧ್ಯವೇ? ಇದಕ್ಕೆ ಆನ್ಸರ್ ಚಾಲಾ ಸಿಂಪಲ್, ಅದು ಅಸಲು ಸಾಧ್ಯವಲ್ಲ. ಈ ದಿನಗಳಲ್ಲಿ ಅದು ನಡೆಯದ ಕೆಲಸ. ಯಾಕೆಂದರೆ ಭಾರತ ಒಂದು ಕಾಲದಲ್ಲಿ ಇದ್ದಂತಲ್ಲ. ಈಗ ನಮ್ಮ ಬಳಿ ಕೂಡ ನ್ಯೂಕ್ಲಿಯರ್ ವೆಪನ್ಗಳಿವೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಮಿ ಇದೆ.
ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಬಳಿ ಮಾರ್ಕೆಟ್ ಇದೆ. ಅಮೆರಿಕ ಕಂಪನಿಗಳಾದ ಮೈಕ್ರೋಸಾಫ್ಟ್, ಆಪಲ್, ಫೇಸ್ಬುಕ್ ತರಹದವು ಬದುಕಬೇಕೆಂದರೆ ಭಾರತ ಮಾರ್ಕೆಟ್ ಬೇಕು. ನಾವು ಗಣಕ ಬ್ಯಾನ್ ಮಾಡಿದರೆ ಅವರಿಗೆ ಸಾವಿರಾರು ಕೋಟಿ ನಷ್ಟ ಬರುತ್ತದೆ. ಗೋವುಗಳನ್ನು ಹಿಡಿದುಕೊಂಡು ತನ್ನ ಕಾಲಿನ ಮೇಲೆ ತಾನೇ ಕತ್ತರಿಸಿಕೊಂಡಂತಾಗುತ್ತದೆ ಅಮೆರಿಕದ ಸ್ಥಿತಿ. ಟ್ರಂಪ್ ಒಬ್ಬ ಬಿಸಿನೆಸ್ ಮನ್. ಆಯನಕ್ಕೆ ಲಾಭ ನಷ್ಟಗಳು ಚೆನ್ನಾಗಿ ತಿಳಿದಿದೆ. ಆಯನ ಹೀಗೆ ಭಯಪಡಿಸಿ ನಮ್ಮೊಂದಿಗೆ ಏನಾದರೂ ಡೀಲ್ ಸೆಟ್ ಮಾಡಿಕೊಳ್ಳೋಕೆ ನೋಡುತ್ತಿದ್ದಾರೆಯೇ ಹೊರತು ನಿಜಕ್ಕೂ ಯುದ್ಧ ಮಾಡ್ತಾರೆಂದಲ್ಲ. ಆದರೆ ಆಯನ ಮಾತುಗಳ ಹಿಂದಿರೋ ಅಹಂಕಾರ ಮಾತ್ರ ಕ್ಲಿಯರ್ ಆಗಿ ಕಾಣುತ್ತದೆ. ಸೋ ಹೇಳೋದು ಏನೆಂದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇದು ಜಸ್ಟ್ ಟ್ರೈಲರ್ ಮಾತ್ರ. ಭಾರತ ತನ್ನ ಬೆಳವಣಿಗೆಯನ್ನು ನಿಲ್ಲಿಸಲ್ಲ. ಅಮೆರಿಕ ತನ್ನ ಡಾಮಿನೇಷನ್ ಅನ್ನು ಬಿಡಲ್ಲ. ಈ ಕ್ಲಾಶ್ನಲ್ಲಿ ಯಾರು ಗೆಲ್ಲುತ್ತಾರೆಂದು ಕಾಲವೇ ನಿರ್ಣಯಿಸುತ್ತದೆ. ಆದರೆ ಒಂದು ಮಾತ್ರ ನಿಜ, ಭಾರತ ಈಗ ಯಾರ ಬೆದರಿಕೆಗಳಿಗೂ ಲೊಂಗದ ದೇಶವಲ್ಲ. ನಾವು ವಿಶ್ವಗುರುವಾಗಿ ಬದಲಾಗುತ್ತಿರೋ ಸಮಯ ಇದು. ನಿಮಗೇನು ಅನಿಸುತ್ತದೆ? ಟ್ರಂಪ್ ನಿಜಕ್ಕೂ ಭಾರತದ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾರಾ ಅಥವಾ ಇದು ಜಸ್ಟ್ ಮೈಂಡ್ ಗೇಮ್? ಆ ಭಾರತ ಅಮೆರಿಕಕ್ಕೆ ತಲೆಬಾಗಬೇಕಾ ಅಥವಾ ಹೀಗೆ ಧೈರ್ಯವಾಗಿ ನಿಲ್ಲಬೇಕಾ? ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ಗಳಲ್ಲಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.